ನಮಸ್ಕಾರ ಸ್ನೇಹಿತರೆ, ಲೇಟೆಸ್ಟ್ ಅಪ್ಡೇಟ್ ನೀಟ್ಗೆ ಸ್ವಾಗತ. ಓಕೆ, ಏನಪ್ಪ ಅಂತಂದರೆ ನೀಟ್ ಅಪ್ಡೇಟ್ಸ್ ಏನೆಲ್ಲ ಇದೆ ಅಂತಂದರೆ ಅಬೌಟ್ ನಿಮ್ಮೊಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಸೊ ನೋಡಿ, ನೀಟ್ 2025 ಫಲಿತಾಂಶ ಇಂದು ರಾತ್ರಿ ಅಥವಾ ನಾಳೆ ಒಳಗೆ ಪ್ರಕಟವಾಗೋ ನಿರೀಕ್ಷೆ ಇದೆ. ಯಾಕಂತಂದರೆ ನಿಮಗೆ ಗೊತ್ತಿರುವಾಗ ಇಲ್ಲಿ ತೋರಿಸ್ತೀನಿ ನಾನು. ಅಧಿಕೃತ ವೇಳಾಪಟ್ಟಿಯ ಪ್ರಕಾರ NTA ಜೂನ್ 14, 2025 ನೀಟ್ ಫಲಿತಾಂಶವನ್ನು ಘೋಷಿಸಲಿದೆ ಅಂತ ಹೇಳಿತ್ತು. ಸೊ ಅದರ ತಕ್ಕನಾಗಿ ಕೆಲವೊಂದಿಷ್ಟು ಏನಪ್ಪ ಅಂತಂದರೆ ವಿದ್ಯುತ್ ಕಡಿತದಿಂದಾಗಿ ಪರೀಕ್ಷೆಯನ್ನು ಸರಿಯಾಗಿ ಬರೆಯಲು ಸಾಧ್ಯವಾಗದ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಗಳಿಂದಾಗಿ ಮಧ್ಯಪ್ರದೇಶ ಮತ್ತು ಮದ್ರಾಸ್ ಹೈಕೋರ್ಟ್ಗಳಲ್ಲಿ ನಡೆಯುತ್ತಿರುವ ನ್ಯಾಯಾಲಯದ ಪ್ರಕರಣಗಳಿಂದಾಗಿ ನೀಟ್ 2025 ಫಲಿತಾಂಶ ಘೋಷಣೆಯಲ್ಲಿ ವಿಳಂಬ ನಿರೀಕ್ಷೆ ಇತ್ತು. ಅಂತಂದರೆ ಏನೋ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ನಿನ್ನೆ ಕೆಲವೊಂದಿಷ್ಟು ಎಲ್ಲ ಕೂಡ ಕ್ಲಾರಿಫಿಕೇಷನ್ ಕೊಟ್ಟರು ಹೈಕೋರ್ಟ್ ಕಡೆಯಿಂದ. ಏನಂತಂದರೆ ಈಗ ನ್ಯಾಯಾಲಯಗಳು ತಡೆ ಆಜ್ಞೆಗಳನ್ನು ತೆಗೆದುಹಾಕಿರೋದ್ರಿಂದ NTA ನೀಟ್ 2025 ಫಲಿತಾಂಶವನ್ನು ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಮಾಡುವಂತೆ ಸ್ಪಷ್ಟಪಡಿಸಿದೆ. ಕಾಣಿಸ್ತದೆ ನೋಡಿ ನೀವು ಅಂತಂದರೆ ಅವ್ರು ಯಾವ ಟೈಮಿಗೆ ಹೇಳಿದ್ರು ಆ ಟೈಮಿಗೆ ಒಳಗಡೆ ನೀವು ಬಿಡಬಹುದು ಅಂತಂದು ಸ್ಪಷ್ಟಪಡಿಸಿದೆ. ಆ್ಯಂಡ್ ಕಳೆದ ವರ್ಷದ ಪ್ರವೃತ್ತಿಯ ಆಧರಿಸಿ NTA ಕೆಲವು ದಿನಗಳ ಮುಂಚಿತವಾಗಿ ಫಲಿತಾಂಶವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಓಕೆ, ಕಳೆದ ವರ್ಷ NTA ಜೂನ್ 4 2024 ನೀಟ್ ಫಲಿತಾಂಶವನ್ನು ಬಿಡುಗಡೆ ಮಾಡಿತ್ತು. ಆದರೆ ಜೂನ್ 14 ನಿಗದಿತ ದಿನಾಂಕಕ್ಕಿಂತ 10 ದಿನಗಳ ಮುಂಚಿತವಾಗಿ ಏನು ಮಾಡಿತ್ತಪ್ಪ ಅಂದರೆ ಬಿಟ್ಟಿತ್ತು. ಓಕೆ, ಸೊ ಇವಾಗ ಏನಪ್ಪ ಅಂದರೆ NTA ನೀಟ್ 2025 ಫಲಿತಾಂಶವನ್ನು ಆನ್ಲೈನ್ ಮಾತ್ರ ಬಿಡುಗಡೆ ಮಾಡುತ್ತದೆ. ಓಕೆ, ಅಧಿಕೃತ ಪತ್ರಿಕಾ ಪ್ರಕಟಣೆ, ಟಾಪರ್ಗಳ ಪಟ್ಟಿ ಮತ್ತು ಡೇಟಾವನ್ನು ಅಂಕಿಅಂಶಗಳ ಇರಲಿದ್ದು ಅಭ್ಯರ್ಥಿಗಳು ತಮ್ಮ ನೋಂದಣಿ ರುಜುವಾತುಗಳೊಂದಿಗೆ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಅಂತಂದರೆ ಇವಾಗ ಏನಾಗ್ತಿದೆ ಅಂತಂದ್ರೆ ಟೋಟಲಾಗಿ ಒಂದು ನಿಮಗೆ ಕನ್ಕ್ಲೂಷನ್ ಹೇಳ್ತದಂದರೆ ಏನೀಗ ಒಂದು ಸ್ಟೂಡೆಂಟ್ಸ್ಗಳು ಏನು ನಿಮಗೆ ಅಂತ ಕೊಟ್ಟಿದ್ರು ನೋಡಿ, ನಮಗೆ ಅಂದರೆ ಕರೆಂಟ್ ಸರಿಯಾಗಿರಲಿಕ್ಕೆ ನಿಮ್ಗೆ ಎಕ್ಸಾಮ್ ಬರೋಕ್ಕಾಗಿಲ್ಲ ಅಂತ ಏನು ಕೊಟ್ಟಿದ್ರು ಅದನ್ನು ತೆಗೆದುಹಾಕಿದ್ರೆ ಅಂತ ಅದನ್ನ ಎಕ್ಸೆಪ್ಟ್ ಮಾಡಿಲ್ಲ. ಓಕೆ, ಬಟ್ ಕರೆಂಟ್ ಇಲ್ಲದೇ ಇದ್ರೂ ಕೂಡ ಸ್ವಲ್ಪ ಕರೆಂಟ್ ಇತ್ತು ಬರೆದಿದ್ದಾರೆ ಅಂತಂದು ಅಷ್ಟೇನು ತೊಗೊಂಡಿಲ್ಲ. ಅವ್ರು ಹೇಳತಕ್ಕಂಥ ಇವಾಗ ಏನು 75 ಸ್ಟೂಡೆಂಟ್ಸ್ಗಳನ್ನ ಹೋಲ್ಡಲ್ಲಿ ಇಟ್ಕೊತಾರೆ ಮೇ ಬಿ ಬಿಟ್ಟರೆ ಎಲ್ಲ ಒಂದು ಸ್ಟೂಡೆಂಟ್ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಇಲ್ಲಾಂದ್ರೆ ಅವರು ಕೂಡ ಏನು ಮಾಡ್ತಾರೆ ಅಂತಂದು ಅದು ಇನ್ನೂ ಕೂಡ ಅಂದರೆ ಹೈರಿಂಗ್ ಇದೆ. ಓಕೆ, ಅದು 14ನೇ ತಾರೀಕು ಇನ್ನೂ ಕೂಡ ಮತ್ತು ಕೋರ್ಟ್ ಹೈರಿಂಗ್ ಇದೆ. ಅವರು ಒಂದು ಸ್ಟೂಡೆಂಟ್ಸ್ಗೋಸ್ಕರ ಮಾತ್ರ. ಬಟ್ ರಿಸಲ್ಟ್ ನೀವು ಅನೌನ್ಸ್ ಮಾಡ್ಬೋದು ಅಂತ ಹೇಳಿದಾರೆ. ಸೊ ಮೇ ಬಿ ಇವಾಗೇನೋ 14ನೇ ತಾರೀಕು ಒಳಗಡೆ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಅವ್ರು ಹೇಳಿದಾರೆ ಕೋರ್ಟ್ ನೀವು ರಿಸಲ್ಟ್ ಅಂದರೆ ಬಿಡುಗಡೆ ಮಾಡ್ಬೋದು ಅಂತ ಹೇಳಿದಾರೆ. ಸೊ ಹಂಗಾಗಿ ನೋಡ್ಬೇಕು, ಈಗ 14ನೇ ತಾರೀಕು ಒಳಗಡೆ ರಿಸಲ್ಟ್ ಅಂತಂದರೆ ಇನ್ನೊಂದು 2 ದಿನದಲ್ಲೇ ಬಂದರೂ ಕೂಡ ಬರ್ಬೋದು. ನೋಡೋಣ ಏನೇನಾಗುತ್ತೆ ಅಂತ. ಬಟ್ ರಿಸಲ್ಟ್ಗೋಸ್ಕರ ವೇಟ್ ಮಾಡುತ್ತೆ ಅಂತಂದು ಒಂದು ಗುಡ್ ನ್ಯೂಸ್. ಯಾಕಂದರೆ ಇದ್ರ ತಕ್ಕನಂಗೆ ನಮ್ಮ KCET ಸ್ಟೂಡೆಂಟ್ಸ್ ಕೂಡ ಬೇಗ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಹಾಕಿರ್ತಕ್ಕಂಥ ಈ ಒಂದು ವಿಚಾರದಿಂದ ಇಡೀ ಇಂಡಿಯಾನ ಕೂಡ ಸಫರ್ ಆಗ್ತಾಯಿದೆ. ಓಕೆ, ಇನ್ನೂ ಕೂಡ ಲೇಟ್ ಆಗ್ತಾ ಹೋಗುತ್ತೆ ಇಲ್ಲ ಅಂತಂದರೆ. ಸೊ ನೀವು ಯಾವ ರೀತಿ ನೀವು ರಿಸಲ್ಟ್ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವು ಮಾಡ್ಬೇಕಂತಂದರೆ ನೀಟ್ 2025 ಅಧಿಕೃತ ವೆಬ್ಸೈಟ್ ಭೇಟಿ ನೀಡಬೇಕು. ಯಾವಾಗ www.nta.nic.in ಗೋ ಬದಿಗೆ ಅದಾದ ತಕ್ಷಣ ಅಲ್ಲಿ 2025 ಅಂಕಪಟ್ಟಿ ಡೌನ್ಲೋಡನ್ನು ಸೂಚಿಸುವ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂತಂದರೆ ಅಲ್ಲಿ ಅರ್ಜಿ ಸಂಖ್ಯೆ ಮತ್ತು ಡೇಟ್ ಆಫ್ ಬರ್ತ್ ಆಗಿತ್ತಂದರೆ ನಿಮ್ಗೆ ಏನಂತಂದ್ರೆ ಸ್ಕೋರ್ ಕಾರ್ಡ್ ಒಂದು PDF ಬರ್ತದೆ. ಆ PDF ಇಟ್ಕೊಂಡು ನೀವು ಎಲಿಜಿಬಿಲಿಟಿ ಇದ್ದೀರಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನೀವೇನು ಮಾಡ್ಬೋದು ಅಂತಂದರೆ ಮುಂದೆ ನೀವು ನೀಟ್ಗೆ ಕೌನ್ಸಿಲಿಂಗ್ ಮಾಡಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡಬೇಕು. ಓಕೆ, ಸರಿ. ಇದಿಷ್ಟು ಸದ್ಯಕ್ಕೆ ನೀಟ್ಗೆ ಸಂಬಂಧಪಟ್ಟ ಹಾಗೆ. ಅಂತಂದರೆ ಇನ್ನೂ ಒಂದು 2 days 3 ಡೇಸಲ್ಲಿ ರಿಸಲ್ಟ್ ಬಂದರೂ ಆಶ್ಚರ್ಯ ಇಲ್ಲ. ಇವತ್ತು ನೈಟ್ ಬಂದರೂ ಕೂಡ ಏನು ಆಶ್ಚರ್ಯ ಏನಿಲ್ಲ. ಜೂನ್ 14 ಒಳಗಡೆ ಬಿಡೋ ಸಾಧ್ಯತೆ ಜಾಸ್ತಿ ಇದೆ ಈಗ. ಓಕೆ, ಇವಾಗ ಬಂದುಬಿಟ್ಟು ನಿಮ್ಗೆಲ್ಲ ಗೊತ್ತಿರುವಾಗ 10 ಇದೆ, 10 ತಾರೀಕು, ಇನ್ನೊಂದು 4ನೇ ತಾರೀಕು ಮೇ ಬಿ ಆ ಒಂದು ಸ್ಟೂಡೆಂಟ್ಸು ಕೂಡ ಮೋಸ ಆಗ್ಬಿಡಂತಂದರೆ 14ನೇ ತಾರೀಕು ಒಂದು ಕ್ಲಾರಿಫಿಕೇಷನ್ ಕೊಟ್ಟು ಎಲ್ಲರೂ ಕೂಡ ರಿಸಲ್ಟ್ ಬಿಟ್ಟರು ಬಿಡ್ಬೋದು. ಓಕೆ, ಈ ಥರ ಎಲ್ಲರೂ ಕೂಡ ಮ್ಯಾಟ್ರ್ ಇದೆ, ನೋಡೋಣ. ಬಟ್ ಇದಕ್ಕೆ ತಕ್ಕನಂಗೆ ನಮ್ಮ KCET ಸ್ಟೂಡೆಂಟ್ಸ್ಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ ಬೇಗ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ಬಗೆಹರಿದ್ಬಿಟ್ರೆ ನೀಟ್ ರಿಸಲ್ಟ್ ಬಂತಂದರೆ KCETನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಂಗೆ. ಸರಿ, ಏನಾದರೂ ಒಂದು ಅಪ್ಡೇಟ್ಸ್ ಆಯ್ತಪ್ಪ ಅಂದರೆ ನೀಟಲ್ಲಿ ಏನಾದರೂ ಚೇಂಜಸ್ ಆಯ್ತು ಅಂದರೆ ನಿಮ್ಗೆ ಹೇಳ್ತಾನೆ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.